ಕ್ಷಣಕ್ಕೂ ತಾರಕಕ್ಕೇರ್ತಾ ಇದೆ ಇರಾನ್ ಇಸ್ರೇಲ್ ಸಮರ. ಹೊತ್ತಿ ಉರಿತಾ ಇದೆಯಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ? ಜಿದ್ದಿಗೆ ಬಿದ್ದವರಂತೆ ಸೆಣಸಾಟಕ್ಕಿಳಿದಿರುವ ಇರಾನ್ ಇಸ್ರೇಲ್ ಸದ್ಯಕ್ಕೆ ಶಾಂತವಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ನೀನೊಂದು ಹೊಡೆದ್ರೆ ನಾನು ಎರಡನ್ನ ಹೊಡಿತೀನಿ ಅನ್ನುವ ಹಠಕ್ಕೆ ಬಿದ್ದವರಂತೆ ಉಭಯ ದೇಶಗಳು ಸಮರವನ್ನ ಮುಂದುವರೆಸಿವೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವನ್ನೇ ಟಾರ್ಗೆಟ್ ಮಾಡಿ ಇರಾನ್ ಪ್ರತಿದಾಳಿ ನಡೆಸಿತ್ತು. ಈ ದಾಳಿಯಲ್ಲಿ ಇಸ್ರೇಲ್ನ ಕನಿಷ್ಠ 10 ಮಂದಿ ಪ್ರಾಣವನ್ನ ತೆತ್ತಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಕೂಡ ನಿನ್ನೆ ರಾತ್ರಿ ಇಡೀ ಕ್ಷಿಪಣಿ ಮಳೆ ಸುರಿಸಿದೆ. ಇರಾನ್ನ ಅತಿದೊಡ್ಡ ತೈಲಾಗಾರ ಸೇನಾ ನೆಲೆಗಳನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಿರುವ ಇಸ್ರೇಲ್ ಇರಾನ್ನ ಜಂಘಾಬಲವನ್ನೇ ಪುಡಿ ಮಾಡಿರುವ ರಣೋತ್ಸಾಹದಲ್ಲಿದೆ. ಶಹರಾನ್ ತೈಲ ಸಂಗ್ರಹಾಗಾರ ಧಗ. ಖೊರಮಾಬಾದ್ನ ರಕ್ಷಣಾ ಸಚಿವಾಲಯ ಧ್ವಂಸ. ಇಸ್ರೇಲ್ ಮೊಳಗಿಸಿರುವ ಅಂತಿಮ ಪಾಂಚಜನ್ಯಕ್ಕೆ ಇರಾನ್ ಇನ್ನಿಲ್ಲದಂತೆ ನಿರ್ನಾಮವಾಗ್ತಾ ಇದೆ. ಇರಾನ್ನ 2 ತೈಲ ಸಂಸ್ಕರಣಾ ಘಟಕಗಳು ಹಾಗೂ ಇರಾನ್ ಅತಿದೊಡ್ಡ ಅನಿಲ ನಿಕ್ಷೇಪಗಳನ್ನೇ ಇಸ್ರೇಲ್ ನಿನ್ನೆ ಗುರಿಯಾಗಿಸಿದೆ. ಭಾನುವಾರ ನಡೆದ ರಣಘೋರ ದಾಳಿ ಇರಾನ್ನಲ್ಲಿರುವ ಜಗತ್ತಿನ ಅತಿದೊಡ್ಡ ತೈಲಾಗಾರವನ್ನೇ ಉಡೀಸು ಮಾಡಿದೆ. ಇಲ್ಲಿನ ಶಹರಾನ್ನಲ್ಲಿರುವ ತೈಲ ಸಂಗ್ರಹಾಗಾರವನ್ನೇ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನ ನಡೆಸಲಾಗಿದೆ. ಪರಿಣಾಮ ತೈಲಾಗಾರ ಸಂಪೂರ್ಣ ಹೊತ್ತಿ ಉರಿತಾ ಇದೆ. ಇನ್ನೊಂದು ಕಡೆ ಸೌತ್ ಪಾರ್ಸ್ನಲ್ಲಿರುವ ಅತಿದೊಡ್ಡ ಅನಿಲ ನಿಕ್ಷೇಪವನ್ನು ಇಸ್ರೇಲ್ ಚಿಂದಿ ಉಡಾಯಿಸಿದೆ. ಕ್ಷಿಪಣಿ ದಾಳಿ ಬೆನ್ನಲ್ಲೇ ಇರಾನ್ ತನ್ನ ಅನಿಲ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿದೆ. ಇನ್ನೊಂದು ಕಡೆ ಖೊರಮಾಬಾದ್ನಲ್ಲಿರುವ ಇರಾನ್ ರಕ್ಷಣಾ ಸಚಿವಾಲಯವನ್ನು ಇಸ್ರೇಲ್ ನೆಲಸಮಗೊಳಿಸಿದೆ. ಅಷ್ಟೇ ಅಲ್ಲ, ಈ ದಾಳಿ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ಇಸ್ರೇಲ್ ರಕ್ಷಣಾ ಸಚಿವ ಕಾಟ್ಸ್ ತೆಹರಾನ್ ಹೊತ್ತಿ ಉರಿತಾ ಇದೆ ಎಂದಿದ್ದಾರೆ. ಭಾರತಕ್ಕೂ ತಟ್ಟಲಿದೆಯಾ ಇರಾನ್ ಇಸ್ರೇಲ್ ಸಮರದ ಕಾವು? ಶೀಘ್ರವೇ ಕೈ ಸುಡಲಿದೆಯಾ ತೈಲ ಅನಿಲ ಬೆಲೆಗಳು? ಇಸ್ರೇಲ್ ನಡೆಸಿರುವ ದಾಳಿಯಲ್ಲಿ ವಿಶ್ವದ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿತಾ ಇದ್ರೆ, ಇತ್ತ ಅನಿಲ ನಿಕ್ಷೇಪಗಳು ಬೆಂಕಿಯುಂಡೆ ಉಗುಳ್ತಾ ಇವೆ. ಹೀಗಾಗಿ ಶೀಘ್ರವೇ ಇದರ ಕಾವು ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳ ನೆಮ್ಮದಿ ಕೆಡಿಸಬಹುದು. ಹೌದು, ಇರಾನ್ನ ತೈಲ ಘಟಕಗಳ ಬೆಂಕಿ ಶೀಘ್ರವೇ ಕಚ್ಚಾ ತೈಲ ಬೆಲೆಯನ್ನ ಗಗನಮುಖಿಯಾಗಿಸಬಹುದು. ಇತ್ತ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ 14% ಏರಿಕೆ ಕಂಡಿದೆ. 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ 7,000 ರೂಪಾಯಿಗೆ ತಲುಪಿದೆ. ಯುದ್ಧ ಹೀಗೇ ಮುಂದುವರೆದ್ರೆ ಈ ದರ ಮತ್ತಷ್ಟು ಗಗನಕ್ಕೇರುವ ಸಾಧ್ಯತೆಗಳಿವೆ. ಹೀಗಾದಲ್ಲಿ ಭಾರತದಲ್ಲೂ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳಿವೆ. ಭಾರತ ಪಾಕ್ ಮಾದರಿ ಈ ಯುದ್ಧವನ್ನು ನಿಲ್ಲಿಸ್ತೀನಿ. ನೆತನ್ಯಾಹು ಪುತ್ರನ ಮದುವೆ ಮುಂದೂಡಿಕೆ. ಇನ್ನು ಇಸ್ರೇಲ್ ದಾಳಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟು ಪದಗಳಲ್ಲಿ ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದೇ ನಾನು ಅಂತ ಪುನರುಚ್ಚರಿಸಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಬ್ರೇಕ್ ಹಾಕಿದ್ದೇ ನಾನು ಅಂತ ಜಗತ್ತಿನ ಮುಂದೆ ಟ್ರಂಪ್ ಇದೀಗ 14ನೇ ಬಾರಿ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ. ಶೀಘ್ರವೇ ಇದೇ ಮಾದರಿಯಲ್ಲಿ ಇಸ್ರೇಲ್ ಇರಾನ್ ಸಮರಕ್ಕೂ ನಾನೇ ತಿಲಾಂಜಲಿ ಹಾಡ್ತೀನಿ ಎಂದಿದ್ದಾರೆ. ಇತ್ತ ಎಲ್ಲ ಅಂದುಕೊಂಡಂತಾಗಿದ್ರೆ ಇವತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪುತ್ರ ಅವ್ನೇರ್ ನೆತನ್ಯಾಹು ವಿವಾಹ ನೆರವೇರಬೇಕಿತ್ತು. ಬಹುಕಾಲದ ಗೆಳತಿ ಅಮಿತ್ ಯುದೆರ್ನಿ ಜೊತೆ ಅವ್ನೇರ್ ಸಪ್ತಪದಿ ತುಳಿಬೇಕಿತ್ತು. ಆದರೆ ಯುದ್ಧ ತಾರಕಕ್ಕೇರಿರುವ ಹಿನ್ನೆಲೆಯಲ್ಲಿ ಈ ಕಲ್ಯಾಣವನ್ನ ಇದೀಗ ಮುಂದೂಡಲಾಗಿದೆ. ಒಟ್ನಲ್ಲಿ ಇಸ್ರೇಲ್ ಸುಮ್ಮನಾಗ್ತಾ ಇಲ್ಲ, ಇರಾನ್ ಮಂಡಿಯೂರ್ತಾ ಇಲ್ಲ ಅನ್ನುವ ಹಾಗಾಗಿದ್ದು, ಮುಂದೆ ಈ ಕದನ ಚರಣ ಇನ್ನೆಷ್ಟರ ಮಟ್ಟಿಗೆ ಆಪೋಷಣ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.